ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಬದುಕು ರಾಯರ ಜೊತೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೆಸಿಪಿ ಏನಂತ ನಿಮಗೆ ಆಲ್ರೆಡಿ ತಮಿಳ್ನಡೆ ಗೊತ್ತಾಗಿರುತ್ತೆ. ಹೌದು, ಇವತ್ತು ಹೆಲ್ತಿ ಆಗಿರುವಂತಹ ಮುದ್ದೆ ಬಸ್ಸಾರು, ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ರುಚಿಯಾದಂತಹ ಹಾಗೆ ತುಂಬಾ ಹೆಲ್ತಿಯಾಗಿರುವಂತಹ ಫುಡ್ ಇದು. ಹಳ್ಳಿಗಳಿಗೆಲ್ಲ ಇದನ್ನು ಬ್ರೇಕ್ಫಾಸ್ಟ್ ಆಗಿ ಮಾಡ್ಕೊತಾರೆ ಫ್ರೆಂಡ್ಸ್. ತುಂಬಾ ರುಚಿಯಾಗೂ ಕೂಡ ಇರುತ್ತೆ. ಇದು ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬನ್ನಿ ಇವಾಗ ನುಗ್ಗೆ ಸೊಪ್ಪಿನ ಬಸ್ಸಾರು ಹಾಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವಾಗ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ನುಗ್ಗೆ ಸೊಪ್ಪನ್ನ ತೊಗೊಂಡು ಈ ಥರ ಎಲೆನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲೇ ಮನೆ ಹತ್ತಿರ ಇರುವಂತಹ ನುಗ್ಗೆ ಮರದಿಂದ ಸೊಪ್ಪನ್ನು ತೆಗೆದ್ಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ಎಲೆನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಎಲೆನೆಲ್ಲ ಬಿಡಿಸಿ ಇಟ್ಕೋಬೇಕು ಫ್ರೆಂಡ್ಸ್. ಇವಾಗ ನುಗ್ಗೆ ಸೊಪ್ಪು ರೆಡಿಯಾಗಿದೆ. ಇದಕ್ಕೆ ನಾನಿವಾಗ ಒಂದು ಕುಕ್ಕರ್ನ ತಗೊಂಡು ಕುಕ್ಕರ್ಗೆ ನಾನು 1 ಬೌಲಷ್ಟು ಹೆಸರು ಕಾಳು ಹಾಗೆ ಇನ್ನೊಂದು ಬೌಲಷ್ಟು ತೊಗರಿಬೇಳೆನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ನೀರು ಬಸ್ಬಿಟ್ಟು ಮತ್ತೆ ಇವಾಗ ನಾನು 1 ಲೋಟದಷ್ಟು ನೀರು ಹಾಕಿ ಕುಕ್ಕರ್ ವಿಶಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಇದು ಕುಕ್ಕರ್ ವಿಶಲ್ ಆಗಿದೆ. 1 ವಿಶಲ್ ಆದರೆ ಸಾಕು ಫ್ರೆಂಡ್ಸ್. ಇವಾಗ ಬೇಳೆ ಎಲ್ಲ ಬೆಂದಿದೆ. ಬೇಳೆ ಬೆಂದಿರುವ ಕುಕ್ಕರ್ಗೆ ನಾನು ಸೊಪ್ಪು ಬಿಡಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಸ್ವಲ್ಪದಷ್ಟು ಬೇಯಬೇಕು. ಅದಕ್ಕೋಸ್ಕರ ಕುಕ್ಕರ್ನಲ್ಲೇ ನಾನು ಬೇಳೆ ಜೊತೆಗೆ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಕೂಡ 1 ವಿಶಲ್ ಆಗೋ ತನಕ ನಾನು ಬಿಟ್ಟಿದ್ದೆ. ಇವಾಗ 1 ವಿಶಲ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಬೆಂದಾದಮೇಲೆ ಒಂದು ಟೂತ್ ಪೇಸ್ಟನ್ನು ತಗೊಂಡು ಕೆಳಗೆ ಪಾತ್ರೆ ಇಟ್ಟು ಬೇಯಿಸಿರುವಂತಹ ಸೊಪ್ಪನ್ನ ನಾವು ಈ ಥರ ಇಳಿಸ್ಕೋಬೇಕು. ಇವಾಗ ನೀರೆಲ್ಲ ಆ ಪಾತ್ರೆಯಲ್ಲಿ ಸಂಗ್ರಹ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಸೊಪ್ಪು ಎಲ್ಲ ಬೆಂದಿದೆ ಅಂತ. ಇದು ಸ್ವಲ್ಪ ನೀರು ಇಳ್ಕೊಳ್ಳೋ ತನಕ ನಾವು ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಗೆ ಮೆಣಸು ಸ್ವಲ್ಪದಷ್ಟು ಕೊತ್ತಂಬರಿ ಕಾಳನ್ನ ಹಾಕಿದ್ದೀನಿ. ಹಾಗೆ ಸ್ವಲ್ಪ 2 ಶುಂಠಿ ಹಾಗೆ ಸ್ವಲ್ಪದಷ್ಟು ಬೆಳ್ಳುಳ್ಳಿನ ಹಾಕಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಒಂದು 3 ಮೆಣಸಿನ್ಕಾಯಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಒಣ ಮೆಣಸಿನ್ಕಾಯಿ 3, 2 ಹಸಿ ಮೆಣಸಿನಕಾಯಿನೂ ಕೂಡ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಟಮಾಟೆ ಹಣ್ಣು ಮತ್ತು ಈರುಳ್ಳಿ, ಒಂದು ಅರ್ಧ ಟಮಾಟೆ ಹಣ್ಣು, ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಸ್ವಲ್ಪದಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಿವಾಗ ಸ್ವಲ್ಪದಷ್ಟು ಬೆಂದಿದೆ. ಬಿಸಿ ಆರೋದಕ್ಕೆ ಬಿಡಬೇಕು. ಸಾಂಬಾರಿಗೆ ಖಾರ ರುಬ್ಕೋಬೇಕು. ಒಂದು ಜಾರ್ನ ತೊಗೊಂಡು ಅದಕ್ಕೆ ಒಂದು ಅರ್ಧ ಬೌಲಷ್ಟು ಕಾಯಿ ತುರಿ ಹಾಗೆ ನಾವು ಹುರಿದು ಇಟ್ಕೊಂಡಿರುವಂತಹ ಮಸಾಲೆನೆಲ್ಲ ಹಾಕ್ಕೋತಾ ಇದ್ದೀನಿ. ಟಮಾಟೆ ಹಣ್ಣು ಈರುಳ್ಳಿ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಇದು ಬಿಸಿ ಆರಿದ್ಮೇಲೆ ಹಾಕ್ಕೊಳ್ಳಿ. ಹಾಗೆ ಸೊಪ್ಪನ್ನು ಕೂಡ ನಾವು ಬಸ್ತಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಒಂದು 2 ಚಮಚದಷ್ಟು ಸೊಪ್ಪನ್ನು ಕೂಡ ಹಾಕ್ಕೋಬೇಕು. ಹಾಗೆ ಸ್ವಲ್ಪದಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪದಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. 1 ಚಮಚ ಹಾಕಿದರೆ ಸಾಕು. ಒಂದು ಸ್ವಲ್ಪದಷ್ಟು ಹುಣಸೆಹಣ್ಣು ಜೊತೆಗೆ ನಾವು ಸೊಪ್ಪನ್ನ ಬಸ್ತಿರ್ತೀವಲ್ಲ ಆ ನೀರು ಬಿಟ್ಕೊಂಡಿರುತ್ತೆ ನೋಡಿ, ಆ ನೀರನ್ನ ನಾನು ಹಾಕ್ಕೋತಾ ಇದ್ದೀನಿ. ಬಸ್ಸಾರಿಗೆ ಮೇನ್ ಬೇಕಾಗಿರುವಂಥದ್ದೇ ಸೊಪ್ಪು ಬಸ್ತಿರುವಂತಹ ನೀರು. ಈಗ ಇದನ್ನು ಚೆನ್ನಾಗಿ ನುಣ್ಣು ಆಗೋ ತನಕ ರುಬ್ಕೊಂಬಂದಿದ್ದೀನಿ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಸ್ವಲ್ಪದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡು ಸ್ವಲ್ಪದಷ್ಟು ಎಣ್ಣೆ, ಜೀರಿಗೆ ಹಾಗೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಾದಮೇಲೆ ರುಬ್ಬಿರುವಂತಹ ಖಾರನ ಹಾಕಬೇಕು. ಹಾಕಿಬಿಟ್ಟು ನಾವು ಅಂದರೆ ಸೊಪ್ಪಲ್ಲಿ ಬಸ್ತಿ ಇಟ್ಕೊಂಡಿದ್ವಲ್ಲ ನೀರು, ಆ ಉಳಿದಿರುವಂಥ ನೀರೆಲ್ಲ ನಮಗೆ ಎಷ್ಟು ಬೇಕೋ ಅಂದರೆ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ಅಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಅದೇ ನೀರೇ ಹಾಕಬೇಕು, ಬೇರೆ ನೀರೆಲ್ಲ ಹಾಕಬಾರ್ದು ಫ್ರೆಂಡ್ಸ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ಳಿ. ಹಾಕಿಬಿಟ್ಟು ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕುದಿ ಬಂದರೆ ಸಾಕು, ಅಥವಾ ಇದು ಕುದಿಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ಯಾಕೆಂದರೆ ನಾವು ಎಲ್ಲ ಹುರಿದು ಹಾಕಿರುವಂತಹ ಅಲ್ವಾ, ಹಂಗಾಗಿ ನಾವು ಇದನ್ನು ಕುದಿಸ್ಕೊಂಡ್ರೆ ಇಟ್ಟರು ಪರವಾಗಿಲ್ಲ ಫ್ರೆಂಡ್ಸ್. ನಾನು ಇದನ್ನು ಒಂದ್ಸಲಿ ಕುದಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಇದಿವಾಗ ಸಾಂಬಾರು ರೆಡಿಯಾಗಿದೆ ನೋಡಿ. ಬಸ್ಸಾರು ತುಂಬಾ ಈಸಿಯಾಗಿ ಮಾಡ್ಬೋದು. ಇವಾಗ ಬಸ್ಸಾರು ರೆಡಿಯಾಗಿದೆ. ಇವಾಗ ಪಲ್ಯ ಮಾಡಬೇಕು. ಪಲ್ಯಕ್ಕೆ ನಾನು ಒಂದು ಪ್ಯಾನ್ ತೊಗೊಂಡು 1 ಚಮಚದಷ್ಟು ಎಣ್ಣೆ ಹಾಗೆ 1 ಚಮಚದಷ್ಟು ಸಾಸಿವೆನೂ ಕೂಡ ಹಾಕ್ಕೊಂಡಿದ್ದೀನಿ.
ಹಾಗೆ ಒಂದು ಸ್ವಲ್ಪದಷ್ಟು ಜೀರಿಗೆನ ಹಾಕಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದಾದಮೇಲೆ ಸ್ವಲ್ಪದಷ್ಟು ಹಸಿಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ, ಹಾಗೆ ಸ್ವಲ್ಪದಷ್ಟು ಕರಿಬೇವು, ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ. ಸಣ್ಣಗೆ ಹೆಚ್ಚಿಟ್ಕೋಬೇಕು ಈರುಳ್ಳಿ, ಸ್ವಲ್ಪ ಜಾಸ್ತಿನೇ ಈರುಳ್ಳಿ ತೊಗೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪದಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಬೇಳೆ ಬೆಂದಿರುವಂತಹ ಸೊಪ್ಪು ಮತ್ತು ಬೇಳೆನ ಹಾಕ್ಕೊಂಡು ಈರುಳ್ಳಿ ಎಲ್ಲ ಕಡೆನೂ ಆಗುವಂತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದಾದಮೇಲೆ 1 ಕಪ್ನಷ್ಟು ಕಾಯಿ ತುರಿ, ಹಾಗೆ ಸ್ವಲ್ಪದಷ್ಟು ಕೊತ್ತಂಬರಿನ ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೀರು ಸ್ವಲ್ಪ ಹೋಗೋ ತನಕ ಇದನ್ನು ಸಣ್ಣ ಉರಿಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇವಾಗ ಇದೆಲ್ಲ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡಿದೆ, ಚೆನ್ನಾಗಿ ಬಂದಿದೆ ಮಾತ್ರ ಪಲ್ಯ. ತುಂಬಾ ರುಚಿಯಾಗಿ ಕೂಡ ಇದೆ. ಸರ್ವ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಮೇನ್ ಬಸ್ಸಾರಿಗೆ ಬೇಕಾಗಿರುವುದು ಮುದ್ದೆ ಫ್ರೆಂಡ್ಸ್. ಮುದ್ದೆ ಜೊತೆ ತಿಂತಾಯಿದ್ರೆ ಅದ್ರ ಮಜಾನೇ ಚೆನ್ನಾಗಿರುತ್ತೆ. ಮುದ್ದೆ ಮಧ್ಯದಲ್ಲಿ ಸ್ವಲ್ಪದಷ್ಟು ತುಪ್ಪ ಹಾಕಿಬಿಟ್ಟು ಸಾಂಬಾರು ಮತ್ತು ಪಲ್ಯನ ಹಾಕ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಮಾತ್ರ. ರಾಗಿ ಮುದ್ದೆ ಬಸ್ಸಾರು ಹೆಲ್ತಿಗೂ ತುಂಬ ಒಳ್ಳೆ ಫುಡ್ಡು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಇಟ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಸ್ವಲ್ಪದಷ್ಟು ಸಾಂಬಾರಿಗೆ ನಿಂಬೆಹಣ್ಣ ಹಿಂಡ್ಕೊಂಡು ತಿನ್ನಿ ಫ್ರೆಂಡ್ಸ್, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ರೆಸಿಪಿಲಿ ಸಿಗ್ತೀನಿ. ಟಾಟಾ ಬಾಯ್.